ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಸೌಹಾರ್ದ ಕ್ರಿಕೆಟ್ ಕಪ್ಗೆ ಚಾಲನೆ. ಕಾಡು ಪ್ರಾಣಿ ಭೇಟಿ ಮಾಡಿದ 3 ಜನರ ಬಂಧನ, 2 ಪರಾರಿ. ಪಟ್ಟಣದ ಪ್ರತಿಷ್ಠಿತ ಟಿಎಂಎಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ರವಿಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಬಾಬಣ್ಣ ಲಾಡನ್ನವರ್ ಅವಿರೋಧವಾಗಿ ಆಯ್ಕೆ. ಉದ್ಯೋಗ ಮೇಳ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ ಓಡಿಸಲು 32 ಜನ ಚಾಲಕರ ನೇಮಕ. ಗಾಂಧಿ ಸ್ಮರಣೆ ಬೃಹತ್ ಜನಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಕಾನಸೂರು ಸೇವಾ ಸಹಕಾರಿ ಸಂಘದಲ್ಲಿ ಬೃಹತ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ. ಬನವಾಸಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಾಧನೆ. ಜಿಲ್ಲೆಯಲ್ಲಿ 3,30,288 ಮನೆಗಳ ಸಮೀಕ್ಷೆ. ಸುಪ್ರೀಂ ಕೋರ್ಟಿನ ಸಿಜೆಐ ಮೇಲಿನ ದಾಳಿ ಖಂಡನೀಯ. ಮಹಿಳಾ ಹಕ್ಕುಗಳ ಕುರಿತು ಮಾಹಿತಿ ಕಾರ್ಯಕ್ರಮ ಯಶಸ್ವಿ. ಶಿರಸಿ ನಗರದ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಸೌಹಾರ್ದ ಕ್ರಿಕೆಟ್ ಕಪ್ ಶನಿವಾರ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಫೋಟೋಗ್ರಾಫರ್ಸ್ಗಳಾದ ಲಕ್ಷ್ಮೀನಾರಾಯಣ್ ಭಟ್, ರವಿ ಹಿರೇಮಠ್, ಸುಧೀರ್ ಶಾನ್ಬಾಗ್ ಮತ್ತು ಸ್ಕಾಡ್ವೇ ಸಂಸ್ಥೆಯ ನಾರಾಯಣ್ ಹೆಗಡೆ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಶ್ರೀ ಮಾರಿಕಾಂಬಾ ಸೌಹಾರ್ದ ಕ್ರಿಕೆಟ್ ಕಪ್ಗೆ ಚಾಲನೆ ನೀಡಿದರು. ಈ ಸೌಹಾರ್ದ ಕ್ರಿಕೆಟ್ನಲ್ಲಿ ಪತ್ರಕರ್ತರ ತಂಡ, ಫೋಟೋಗ್ರಾಫರ್ಸ್ ತಂಡ, ನ್ಯಾಯವಾದಿಗಳ ತಂಡ, ಸ್ಕಾಡ್ವೇಸ್ ತಂಡ ಮತ್ತು ಎಫ್ಎಂಜಿಸಿ ತಂಡ ಸೆಣಗಾಟ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ 2 ತಂಡದ ಆಟಗಾರರು ಮತ್ತು ಫೋಟೋಗ್ರಾಫರ್ಸ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸ್ಕಾಡ್ವೇಸ್ನ ಪ್ರೋಗ್ರಾಮ್ ಆಫೀಸರ್ ಆಗಿರುವಂತಹ ನಾರಾಯಣ್ ಹೆಗಡೆ ಅವರಿಗೆ ಎಲ್ಲರ ಹಾಗೆ ನಮ್ಮ ಹಿರಿಯ ಫೋಟೋಗ್ರಾಫರ್ ಆಗಿರುವಂತಹ ಲಕ್ಷ್ಮೀನಾರಾಯಣ್ ಭಟ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ನಮ್ಮ ಮತ್ತೊಬ್ಬ ತಾಲೂಕಿನ ಬನವಾಸಿ ವಲಯದ ಮೂಡೆಬೈಲ್ ಗ್ರಾಮದಲ್ಲಿ ಕಾಡು ಹಂದಿಯನ್ನು ಮತ್ತು ಆಮೆಯನ್ನು ಬೇಟೆ ಮಾಡಿರುವ ಕುರಿತು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಆರೋಪಿಗಳಾದ ಆರೋಪಿ 1 ಶಂಕರ್ ಲಕ್ಷ್ಮಣ್ ನಾಯ್ಕ್, ಆರೋಪಿ 2 ಗಂಗಾಧರ ಗಣಪತಿಗೌಡ, ಆರೋಪಿ 3 ಶಂಕರ್ ಬೊಮ್ಮಗೌಡ, ಸಾಕಿನ್ ಮೂಡೆಬೈಲ್ ಗ್ರಾಮ ಇವರನ್ನು ಅರಣ್ಯ ಅಧಿಕಾರಿಗಳು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿ 4 ರವಿ ಮಾದೇವಗೌಡ, ಆರೋಪಿ 5 ಗಣಪತಿ ಬೊಮ್ಮಗೌಡ, ಈ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಇವರ ಶೋಧ ಕಾರ್ಯ ನಡೆಯುತ್ತಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಮತ್ತು ಎಸಿಎಫ್ ಎಸ್ಎಸ್ ನಿಂಗಾಣಿಯವರ ಮಾರ್ಗದರ್ಶನದಲ್ಲಿ ಬನವಾಸಿ ಆರ್ಎಫ್ಒ ಭವ್ಯ ನಾಯ್ಕ್ ಅವರ ನೇತೃತ್ವದಲ್ಲಿ ತಂಡ ಕಾರ್ಯಾಚರಣೆ ನಡೆಸಿದ್ದರು. ಈ ವೇಳೆ ಆರೋಪಿ 1 ಶಂಕರ್ ಲಕ್ಷ್ಮಣ್ ನಾಯ್ಕ್ ಮೂಡೆಬೈಲ್ ಗ್ರಾಮದ ಈತನ ಮನೆಗೆ ತೆರಳಿ ಶೋಧ ಕಾರ್ಯ ನಡೆಸಿದಾಗ ಸದರಿಯವರ ಮನೆಯಲ್ಲಿ ಭೇಟಿ ಮಾಡಿ ತಂದ ಅರೆ ಬೇಯಿಸಿದ 6 ಕೆಜಿ ಕಾಡು ಹಂದಿ ಮಾಂಸ ಮತ್ತು ಪೂರ್ತಿ ಬೇಯಿಸಿದ 6 ಕೆಜಿ ಕಾಡು ಹಂದಿ ಮಾಂಸ ಹಾಗೂ 0.550 ಕೆಜಿ ಆಮೆಯ ಮಾಂಸ ಸಿಕ್ಕಿದ್ದು ಇರುತ್ತದೆ. ಈ ಎಲ್ಲ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಸೆಕ್ಷನ್ 939 R/W 51, ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 24J R. ಪಟ್ಟಣದ ಪ್ರತಿಷ್ಠಿತ ಟಿಎಂಎಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ರವಿಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಬಾಬಣ್ಣ ಲಾಡ್ನವರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ, ಹಿರಿಯ ಸಹಕಾರಿಗಳಾದ ಎಚ್ಎಂ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜ್ಞಾನೇಶ್ವರ್ ಗುಡಿಯಾಳ, ನಿರ್ದೇಶಕರಾದ ಸಿದ್ದಪ್ಪ ಹಡ್ಪದ, ಪರಶುರಾಮ್ ತಹಶೀಲ್ದಾರ್, ಪ್ರಮುಖರಾದ ದೇವು ಪಾಟೀಲ್, ಕೆಸಿ ಗಲಬಿ, ಎನ್ಎಂ ದುಂಡಿಸಿ, ರಾಮಕೃಷ್ಣ ಮೂಲಿಮನಿ, ನಾಗಭೂಷಣ್ ಹಾವಣಗಿ, ಧರ್ಮರಾಜ್ ನಾಡಿಗೇರ್ ಸೇರಿದಂತೆ ಹಿರಿಯರು, ಸಂಸ್ಥೆಯ ನಿರ್ದೇಶಕರು, ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿನ ಗುರುಭವನದಲ್ಲಿನ ಉದ್ಯೋಗ ಸಮೃದ್ಧಿ ಕೇಂದ್ರದಲ್ಲಿ ಶನಿವಾರ ಚಾಲಕರಿಗಾಗಿ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ 32 ಜನ ಚಾಲಕರಿಗೆ ಸ್ಥಳದಲ್ಲಿಯೇ ಉದ್ಯೋಗಾವಕಾಶ ಕಲ್ಪಿಸಲಾಯಿತು. ಉದ್ಯೋಗ ಸಮೃದ್ಧಿ ಕೇಂದ್ರ ಹಾಗೂ ಭಾರತ್ ವಿಕಾಸ ಗ್ರೂಪ್ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮೇಳದಲ್ಲಿ 47 ಜನ ಚಾಲಕರು ನೋಂದಣಿ ಮಾಡಿಕೊಂಡಿದ್ದರು. ಬೆಂಗಳೂರು ಮಹಾನಗರದಲ್ಲಿ ಎಲೆಕ್ಟ್ರಿಕ್ ಬಸ್ ಓಡಿಸಲು ಉತ್ತಮ ವೇತನದೊಂದಿಗೆ 32 ಜನ ಚಾಲಕರನ್ನು ಸ್ಥಳದಲ್ಲಿಯೇ ನೇಮಕ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪರಿವರ್ತನಾ ಕಲಿಕಾ ಕೇಂದ್ರದ ಆಡಳಿತಾಧಿಕಾರಿ ಪ್ರೊಫೆಸರ್ ಮಾರುತಿ ಶಿಡ್ಲಾಪುರ ಮಾತನಾಡಿ, ತಾಲೂಕಿನ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶ ಒದಗಿಸಿಕೊಡುವ ಉದ್ದೇಶದಿಂದ ಶಾಸಕ ಶ್ರೀನಿವಾಸ್ ಮಾನೆಯವರು ಆರಂಭಿಸಿರುವ ಉದ್ಯೋಗ ಸಮೃದ್ಧಿ ಕೇಂದ್ರ ಇದುವರೆಗೂ 10,000ಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ನೀಡಿದೆ.
ಈ ಸಂದರ್ಭದಲ್ಲಿ ಭಾರತ್ ವಿಕಾಸ್ ಗ್ರೂಪ್ನ ಅಧಿಕಾರಿಗಳಾದ ಪ್ರಕಾಶ್ ಸಂತೋಷ್, ಪರಿವರ್ತನಾ ಕಲಿಕಾ ಕೇಂದ್ರದ ವ್ಯವಸ್ಥಾಪಕ ಗಿರೀಶ್ ಅಂಬಿಗೇರ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಕ್ಟೋಬರ್ 11ರಂದು ಪಟ್ಟಣದ ರೈತ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಗಾಂಧಿ ಸ್ಮರಣೆ ಬೃಹತ್ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಪಾಲ್ಗೊಂಡಿದ್ದರು. ಈ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರಿಗೆ ತಮ್ಮ ಊರಿನಲ್ಲಿಯೇ ಒಂದೇ ಸೂರಿನ ಅಡಿಯಲ್ಲಿ ದಿನಬಳಕೆಯ ಸಾಮಗ್ರಿಗಳು ಸಿಗಬೇಕು ಎಂಬ ಉದ್ದೇಶದಿಂದ ಕಾನಸೂರು ಸೇವಾ ಸಹಕಾರಿ ಸಂಘದವರು ಶುಕ್ರವಾರದಿಂದ 3 ದಿನಗಳ ಕಾಲ ಬೃಹತ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಂಘದ ಅಧ್ಯಕ್ಷ ಜಿಜಿ ಹೆಗಡೆ ದೇವಿಸರ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಇರುವಲ್ಲಿಯೇ ಸಂಘವನ್ನ ತೆರೆದುಕೊಂಡು ಹೋಗಿ ಅವರಿಗೆ ಉಪಯುಕ್ತ ವಸ್ತುಗಳನ್ನು ನೀಡುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ನಮ್ಮ ಜೊತೆ ಹಲವಾರು ಕಂಪನಿಗಳು ಕೈಜೋಡಿಸಿದ್ದು ಶುಕ್ರವಾರದಿಂದ 3 ದಿನಗಳ ಕಾಲ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಹರಿನಾರಾಯಣ್ ಭಟ್, ಬಾಲಚಂದ್ರ ಹೆಗಡೆ, ನಾಗರಾಜ್ ಹೆಗಡೆ, ಭಾಸ್ಕರ್ ಹರಿಜನ್, ಶಶಿಪ್ರಭಾ ಹೆಗಡೆ, ನಾಗಪತಿ ನಾಯ್ಕ್, ನಾರಾಯಣ್ ನಾಯ್ಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಹೆಗಡೆ ಕಲ್ಕಟ್ಟೆ ಹಾಗೂ ಸಿಬ್ಬಂದಿಗಳು, ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿನ ಜಯಂತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಕುಮಾರ್ ಭರತ್ ಚೆನ್ನಯ್ಯ ಹಾಗೂ ವಿವೇಕ್ ಚಲವಾದಿ ಈ ಇಬ್ಬರು ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿರುವುದು ಬನವಾಸಿ ನಾಡಿಗೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯಾಗಿದೆ ಎಂದು ಶಿವಾಜಿ ಬನವಾಸಿ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಅಭಿನಂದನೆ ಸಲ್ಲಿಸಿರುವ ಅವರು ಮುಂದೆ ರಾಜ್ಯಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಬೇಕೆಂದು ಶುಭ ಹಾರೈಸಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನಡೆಸಲಾಗುತ್ತಿರುವ ಸಮೀಕ್ಷೆ ಕಾರ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಸಂಜೆ 7 ಗಂಟೆಯವರೆಗೆ 3,30,288 ಮನೆಗಳ ಸಮೀಕ್ಷೆಯು ಪೂರ್ಣಗೊಳಿಸಲಾಗಿದೆ. ಸಮೀಕ್ಷೆ ಕಾರ್ಯದಲ್ಲಿ ಜಿಲ್ಲೆಯಲ್ಲಿ ಇದುವರೆಗೂ 98.83% ಸಾಧನೆ ಮಾಡಲಾಗಿದೆ ಎಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಧಿಕಾರಿ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇಲ್ಲಿನ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಾದ ಸಿಜೆಐ ಗವಾಯಿಯವರ ಮೇಲೆ ಶೂ ಎಸೆದ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಅಶೋಕ್ ಭಟ್ಕಳಿವರು, ಕಾನೂನಿನಲ್ಲಿ ಏನೇ ಪರ ವಿರೋಧವಿದ್ದರೂ ಕೂಡ ಇಂಥ ಅಹಿತಕರವಾದ ಘಟನೆ ನಡೆಯಬಾರದಿತ್ತು. ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಒಂದೇ ನಾಣ್ಯದ 2 ಮುಖವಿದ್ದಂತೆ ಎಂದು ಹೇಳಿದರು. ಅಲ್ಲದೆ ಈ ಘಟನೆಯಿಂದ ತುಂಬಾ ನೋವಾಗಿದೆ. ಭಾರತ ದೇಶದಲ್ಲಿ ಅನೇಕ ರೀತಿಯ ಜಾತಿ ಧರ್ಮದವರು ಇದ್ದಾರೆ. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರೂ ಒಂದೇ ಅನ್ನುವುದು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಹೇಳುತ್ತದೆ. ಅಂತಹ ಸಂವಿಧಾನವನ್ನು ಕಾಪಾಡುವ ಹೊಣೆಗಾರಿಕೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೇಲಿದೆ ಮತ್ತು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಎಂದು ತಿಳಿಸಿದರು. ನಂತರದಲ್ಲಿ ಮಾತನಾಡಿದ ಪ್ರಮೋದ್ ಅವರು, ದೇಶದ ಸುಪ್ರೀಂ ಕೋರ್ಟಿನ ಸಿಜೆಐ ಮೇಲಿನ ದಾಳಿ ಇದು ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಖಂಡಿಸಲೇಬೇಕಾದ ಸಂಗತಿ. ಆರೋಪಿಯ ಮೇಲೆ ಕಠಿಣ ಶಿಕ್ಷೆ ಆಗಬೇಕೆಂದು ನಮ್ಮೆಲ್ಲರ ಆಗ್ರಹ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಟಿ, ಕಾನೂನು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವುಗಳು ಏನು ದಿನಾಂಕ 6/10/2025 ಭಾರತದ ಗಣಮಂತ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಸಿಜೆ ಆದಂತಹ ಗವಾಯಿ ಅವರ ಮೇಲೆ ಒಬ್ಬ ವಕೀಲರಾದವರು ತಮ್ಮ ಏನು ಒಂದು ವಾದ ವಿವಾದ ನಡೀಬೇಕಾದ್ರೆ ತಮ್ಮ ಪರವಾಗಿ ಆರ್ಡರ್ ಮಾಡಿಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆಯುವಂತಹ ಒಂದು ಅಹಿತವಾದಂತಹ ಘಟನೆಯನ್ನು ಮಾಡಿದ್ದಾರೆ. ಇದನ್ನೆಲ್ಲ ಇಡೀ ಸಂಪೂರ್ಣ ದೇಶಕ್ಕೆ ತಲೆ ತಗ್ಗಿಸುವಂತ ಘಟನೆ ಆಗಿದೆ. ಆದ್ರೆ ಕೆಲವೊಂದು ಪಟ್ಟಣದ ಹಿತಾಸಕ್ತಿಗಳು ಆ ಶೂ ಎಸೆದನ್ನು ಕೂಡ ತಮ್ಮ ಪರವಾಗಿ ತಗೊಳ್ತಾ ಇದ್ದಾರೆ, ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅವರವರ ಮನಸ್ಥಿತಿಗಳು, ಅವರವರ ಆಲೋಚನೆಗಳು. ಆದ್ರೆ ಒಬ್ಬ ಕಾನೂನು ವಿದ್ಯಾರ್ಥಿಗಳಾಗಿ ನಾವುಗಳು ಅದನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ದೇಶದ ಪ್ರತಿಯೊಂದು ಕಡೆಯೂ ಕೂಡ ಹೋರಾಟಗಳು, ಪ್ರತಿಭಟನೆ ನಡೀತಾ ಇದೆ. ಹಾಗೆ ಕೂಡ ನಮ್ಮ ಕಾಲೇಜಿನಿಂದ ಕೂಡ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಈ ಮೂಲಕ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಗೌರವ ಕೊಟ್ಟು ಮುಂದಿನ ದಿನಗಳಲ್ಲಿ ಆ ದೇಶ ಸಂವಿಧಾನ ಉಳಿಸಲಿಕ್ಕೋಸ್ಕರ ನಾವು ವಕೀಲರು ಮತ್ತು ಕಾನೂನು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಒಗ್ಗೂಡ್ಬೇಕಂತ ಯಾಕಂತ ಈಗ ನಮ್ಗೆ ಅವಕಾಶ ಕೊಟ್ಟಂತಹ ಮಾನ್ಯ ಪ್ರಾಂಶುಪಾಲರಿಗೆ ಎರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ದೇಶದಲ್ಲಿ ಅನೇಕ
ಧರ್ಮೀಯರು, ವಿವಿಧ ಸಮಾಜ ವರ್ಗಗಳು ಸೌಹಾರ್ದಯುತವಾಗಿ ಜೀವನ ನಡೆಸಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀಗಂಧ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಿಂದ ಸಮೀಪದ ಅಜ್ಜರಣಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಹಕ್ಕುಗಳ ಕುರಿತು ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನ್ಯಾಯವಾದಿ ಪ್ರಮೋದ್ ನಾರಾಯಣ್ ಹೆಗಡೆ ಉದ್ಘಾಟಿಸಿ ಮಹಿಳಾ ಹಕ್ಕುಗಳ ಕುರಿತು ಮಾಹಿತಿ ನೀಡಿದರು. ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ತಾಲೂಕು ಸಮನ್ವಯಾಧಿಕಾರಿ ಮಲ್ಲಿಕಾ ಶೆಟ್ಟಿ ಮಾತನಾಡಿದರು. ಶ್ರೀಗಂಧ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯೆ ಸಣ್ಣಮ್ಮ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಹಾಬಲೇಶ್ವರ್ ನಾಯ್ಕ್, ಸೇವಾ ಪ್ರತಿನಿಧಿ ಸತೀಶ್, ಒಕ್ಕೂಟದ ಉಪಾಧ್ಯಕ್ಷೆ ಮಾಲಿನಿ ಹಾಗೂ ಶ್ರೀಗಂಧ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.